ಜಗದೀಶ್ ಶೆಟ್ಟರ್ ಹೇಳ್ತಾರೆ ನೋಡಿ, ಕಂಪ್ಲೇಂಟ್ ಕೊಡೋದು ಲೇಟ್ ಮಾಡಿದ್ರಿ ಅಂದರೆ ನಿಮ್ಮದೇ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಇದರಲ್ಲಿ ರಾಜೇಂದ್ರ ಅವರ ಕಂಪ್ಲೇಂಟ್ ಕಾಪಿಯಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ ಬರೀತಾರೆ, ಅ ಫ್ಯೂ ಮಂತ್ಸ್ ಅಗೋ ದ ಇನ್ಫಾರ್ಮೆಂಟ್ ಆಬ್ಟೈನ್ಡ್ ಆಡಿಯೋ ಟೇಪ್ಸ್ ಫ್ರಾಮ್ ಅನ್ನೋನ್ ಸೋರ್ಸಸ್. ಇನ್ಫಾರ್ಮೆಂಟು ಅಂದರೆ ಇಲ್ಲಿ ಕಂಪ್ಲೇನೆಂಟು ಅಂತ ಅರ್ಥ, ಅಂದರೆ ರಾಜೇಂದ್ರ ಅಂತ ಅರ್ಥ. ಫ್ಯೂ ಮಂತ್ಸ್ ಅಗೋ ಅಂತೆ, ಕೆಲವು ತಿಂಗಳುಗಳ ಹಿಂದೆ ಇವರಿಗಿರುವ ಮಾಹಿತಿಯ ಪ್ರಕಾರ ಇವರನ್ನು ಕೊಲ್ಲುವುದಕ್ಕೆ ಅಂತ ಸುಪಾರಿ ಪಡೆದವರು ಇವರ ಮನೆಗೆ ಬಂದದ್ದು ನವೆಂಬರ್ 16ನೇ ತಾರೀಖಿನ ದಿನ. ಇವರ ದೊಡ್ಡ ಮಗಳ ಬರ್ಡೇ ದಿನ, ನವೆಂಬರ್ 16. ಅವರು ಕೊಟ್ಟ ಹೇಳಿಕೆಯಲ್ಲಿ ಜನವರಿಯಲ್ಲಿ ನನಗೆ ಈ ಆಡಿಯೋ ಬಂತು ಅಂತ ಹೇಳ್ತಾರೆ. ಜನವರಿಯಲ್ಲಿ ಆಡಿಯೋ ಬಂತು, ಜನವರಿ ಎಂಡಲ್ಲಿ ಬಂದಿದೆ ಅಂತ ಇಟ್ಕೊಳ್ಳೋಣ್ರಿ, ಮಾರ್ಚ್ ಎಂಡಲ್ಲಿದ್ದೀವಿ ನಾವು. 2 ತಿಂಗಳು ಏನು ಮಾಡ್ತಿದ್ರಿ ಆಡಿಯೋ ಇಟ್ಕೊಂಡು? ಸಣ್ಣ ವಿಷಯನ ಅದು? ನಿಮ್ಮನ್ನು ಕೊಲ್ಲೋದಕ್ಕೆ ಯಾರೋ 70 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂದರೆ ಸಣ್ಣ ವಿಷಯನ ಅದು? 2 ತಿಂಗಳು ಇಟ್ಕೊಂಡು ಕೂತ್ಕೊಂಡ್ರ ನೀವು ಆಡಿಯೋನ ಕೇಳಿಸ್ಕೊಂಡು. ಈಗ ಹನಿ ಟ್ರ್ಯಾಪ್ ವಿಷಯದಲ್ಲಿ ರಾಜ್ಯ ಹೊತ್ಕೊಂಡು ಉರಿತಿದೆ ಅನ್ನೋ ಸಿಚುವೇಶನ್ ಬಂದಾಗ, ಓ ನನ್ನದೊಂದು ಆಡಿಯೋ ಇತ್ತಲ್ವಾ, ನನ್ನ ಹತ್ರ ಒಂದು ಆಡಿಯೋ ಇತ್ತಲ್ವಾ ಅಂತ ನೆನಪಾಯ್ತಾ? ಇವ್ರ ತಂದೆ ರಾಜಣ್ಣವ್ರದ್ದಾದ್ರು ನೋಡಿ, ಘಟನೆ ಯಾವಾಗ ನಡೆದಿದೆ ಅನ್ನೋದು ಹೇಳೋದೇ ಇಲ್ಲ ಅವರು. ಯಾವಾಗ ನಡೆದಿದೆ ಅನ್ನೋದು ಹೇಳೋದಿಲ್ಲ. 2 ಸಲ ಬಂದಿತ್ತು, ಒಂದು ಸಲ ಸರ್ಕಾರಿ ನಿವಾಸದಲ್ಲಿ, ಇನ್ನೊಂದು ಸಲ ಎಲ್ಲಿ ಹೇಳೋದಿಲ್ಲ. ಸದನದಲ್ಲಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಆ ವಿಷಯವನ್ನು ಒಪ್ಪಿಕೊಂಡ ನಂತರ ಕಂಪ್ಲೇಂಟ್ ಕೊಡೋದಕ್ಕೊಂದು ವಾರ ಟೈಮ್ ತಗೋತಾರೆ. ಅದು ಕಂಪ್ಲೇಂಟು ಅಲ್ಲ, ಮನವಿ, ಹೋಮ್ ಮಿನಿಸ್ಟರ್ಗೆ ಮನವಿ. 1 ವಾರ ಬಿಟ್ಟು 4ನೇ ದಿವಸನೋ 5ನೇ ದಿವಸನೋ ನಮ್ಮ ರಿಪೋರ್ಟರ್ ಹೋಗಿ ಏನಾಯ್ತು ಸ್ವಾಮಿ ಕಂಪ್ಲೇಂಟಿನ ವಿಷಯ ಅಂದರೆ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು ಅಂತಾರೆ ರಾಜೇಂದ್ರ ಅವರು. ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ಇದೆಲ್ಲ ನೋಡ್ತಾ ಇದ್ರೆ ಏನೋ ಭಯ ಕಾಡ್ತಿದೆ ಅಂತ ಅನ್ಸೋದಿಲ್ವಾ? ಏನೋ ದೂರು ಕೊಡದಂತೆ ಅಥವಾ ದೂರು ಕೊಟ್ಟರು ಅದನ್ನು ಪರ್ಸೂ ಮಾಡದಂತೆ ತೀವ್ರ ಒತ್ತಡದಲ್ಲಿದ್ದಾರೆ ಅಂತ ಅನ್ಸೋದಿಲ್ವಾ? ಕಾಮನ್ ಸೆನ್ಸಿಗೆ ಅನ್ಸುತ್ತೆ ರೀ ಅದು. ಇದನ್ನು ಸೀರಿಯಸ್ ಮಾಡದೇ ಇರುವಂತೆ ಒತ್ತಡ ಇದೆ ಅವ್ರ ಮೇಲೆ ಅಂತ. ಒತ್ತಡ ಹೈಕಮಾಂಡ್ನಿಂದ ಇದೆಯೋ, ಪಕ್ಷದ ಗೌರವ ಹಾಳಾಗುತ್ತೆ ಅನ್ನೋ ಕಾರಣಕ್ಕಿದೆಯೋ, ಬೇರೆ ಏನಾದ್ರು ಪರ್ಸ್ನಲ್ ಇದೆಯೋ, ವಿ ಡೋಂಟ್ ನೋ. ಅಂಥದ್ದೊಂದಂತಾದರೂ ಇರೋದು ಸತ್ಯ. ಈಗ ಇನ್ನೊಂದು ಕ್ವಿಕ್, ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋದಾಗ ಉಳಿದೆಲ್ಲ ವಿಷಯಗಳನ್ನು ಮಾತಾಡಿದ್ದಾರೆ. ನಾನು ಅದಕ್ಕೆ ಹೋಗ್ತಾ ಇಲ್ಲ, ದೇವೇಗೌಡರು ಕುಮಾರಸ್ವಾಮಿ ಅವರ ಭೇಟಿ ವಿಷಯಕ್ಕೆ ಹೋಗ್ತಾ ಇಲ್ಲ. KPCC ಅಧ್ಯಕ್ಷ ಸ್ಥಾನದ ವಿಷಯದ ಬಗ್ಗೆ ಸುಮ್ಮನೆ ಒಂದು ಅಪ್ಡೇಟು. KPCC ಹೊಸ ಅಧ್ಯಕ್ಷರನ್ನಾದರೂ ನೇಮಕ ಮಾಡಿ. ವರಿಷ್ಠರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದಿತ್ತು, ಹೊಸ ಅಧ್ಯಕ್ಷರನ್ನಾದರೂ ನೇಮಕ ಮಾಡಿ. ಇಲ್ಲಪ್ಪ ನಾವು DK ಶಿವಕುಮಾರರನ್ನೇ ಮುಂದುವರಿಸ್ತೀವಿ, ಇನ್ನೊಂದು ಟರ್ಮ್ಗೆ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತೀವಿ ಅಂದರೆ ಬಂದು ಅದರ ಘೋಷಣೆನಾದರೂ ಮಾಡಿ ಅಂತ ಹೇಳಿದ್ರಂತೆ. ನೀವು ಹೀಗೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಸ್ಟೇಟಸ್ ಕೋ ನಡ್ಕೊಂಡು ಹೋಗ್ತಾ ಇದೆ ಅಂತ ನಡ್ಕೊಂಡು ಹೋಗೋದಕ್ಕೆ ಬಿಟ್ಟರೆ ಪಕ್ಷದಲ್ಲಿ ವ್ಯವಸ್ಥೆ ಹಾಳಾಗತ್ತೆ. DK ಶಿವಕುಮಾರರನ್ನೇ ಅಧ್ಯಕ್ಷರನ್ನಾಗಿ ಇನ್ನೊಂದು ಟರ್ಮಿಗೆ ಮುಂದುವರಿಸುವ ಉದ್ದೇಶ ನಿಮ್ಮದಿದ್ದರೆ ಅದನ್ನು ಘೋಷಣೆ ಮಾಡಿ, ಗೊಂದಲಗಳ ಪರಿಹಾರ ಆಗ್ತವೆ ಅಂತ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ವರಿಷ್ಠರ ಮುಂದೆ ಹೇಳಿದ್ರಂತೆ. ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಅವರು. ಈಗ DK ಶಿವಕುಮಾರ್ ಅವರು ಯಾವುದೋ ಒಬ್ಬ ಜಿಲ್ಲಾಧ್ಯಕ್ಷ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನಿಧಾನಕ್ಕೆ ಕೆಲಸ ಮಾಡ್ತಿದ್ದಾರೆ, ಏನೂ ಬೇಜಾರಿದೆ. DK ಶಿವಕುಮಾರ್ ಅಂತಾರೆ, ನಿನ್ನ ಬದಲಿಸ್ಬಿಡ್ತೀನಿ, ನಿನ್ನ ಜಾಗಕ್ಕೆ ಬೇರೆಯವ್ರನ್ನ ತರ್ತೀನಿ ಅಂತ ಹೇಳ್ತಾರೆ. ಅವ್ರು ಹಂಗೆ ಹೇಳಿದಾಗ ಈ 100 ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟಬೇಕು ರಾಜ್ಯದಾದ್ಯಂತ ಅನ್ನುವ ಮಹತ್ವಾಕಾಂಕ್ಷೆಯ ಯೋಜನೆ ಇದೆಯಲ್ಲ DK ಶಿವಕುಮಾರ್ದು. ಈಗ ಎಲ್ಲಿ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಅವರು. ಸ್ವಲ್ಪ ದಿವಸ ನೋಡೋಣ ಇರಿ ಏನಾಗುತ್ತೋ. DK ಶಿವಕುಮಾರ್ ಅವರೇ ಮುಂದುವರಿತಾರೆ ಅಂತ ಘೋಷಣೆ ಆದರೆ ಆಯಿತು, ಅವರ ಆದೇಶ ಇದೆ, ಹೊಸ ಕಚೇರಿ ಕಟ್ಟಬೇಕು ಅಂತ ಮುಂದುವರಿಯೋಣ. ಬದಲಾವಣೆ ಆಗೋದಾದ್ರೆ ಹೊಸ ಅಧ್ಯಕ್ಷರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋಣ. ಈ ಮನಸ್ಥಿತಿಯಲ್ಲಿ ಬಂದಿದ್ದಾರೆ. ಪಕ್ಷದ ಸಂಘಟನೆಯ ಕೆಲಸಗಳಾಗ್ತಾ ಇಲ್ಲ, ಇರುವ ಗೊಂದಲವನ್ನು ಬಗೆಹರಿಸಿ ಅಂತ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ವರಿಷ್ಠರಿಗೆ ಹೇಳಿ ಬಂದಿದ್ದಾರಂತೆ. ಮುಂದಿನ ವಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾವತ್ತು ಬರ್ತಾರೆ ಅದು ಒಂದು, ಯಾರ್ಯಾರನ್ನ ಭೇಟಿ ಆಗ್ತಾರೆ, ರಾಜಣ್ಣನವ್ರನ್ನ 1 to 1 ಏನಾದರೂ ಭೇಟಿ ಆಗ್ತಾರಾ, ಎಲ್ಲವೂ ಕುತೂಹಲನೇ. ರಣದೀಪ್ ಸಿಂಗ್ ಸುರ್ಜೇವಾಲಾ
ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನಡೀತಾ ಇರುವ ಈ ಚರ್ಚೆಗಳಿಗೆ, ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪ್ ಇಡೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿಯಿಂದ ಸಾಧ್ಯ ಆಗುತ್ತಾ? ಅದು ಕುತೂಹಲ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.